ನೋಡಿ, ಕೇಂದ್ರದ ಮೋದಿ ನೇತೃತ್ವದ NDA ಸರ್ಕಾರ ಮತ್ತೊಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಕೈಗೆತ್ತಿಕೊಳ್ಳೋಕೆ ತಯಾರಿಯಲ್ಲಿದೆ. ಹಾಗಾಗಿನೇ ಶಂಕುಸ್ಥಾಪನೆಗೂ ಕೂಡ ಈಗ ರೆಡಿಯಾಗಿದೆ. ಬಹಳ ವರ್ಷಗಳ ಕನಸಿದು. ಅಂದರೆ ಮೊದಲ ನದಿ ಜೋಡಣೆ ಇವತ್ತು ಮೋದಿಯವರು ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ. ಕೆನ್ ಮತ್ತು ಬೆಟ್ವಾ ನದಿ ಜೋಡಣೆ, ಈ ಒಂದು ನದಿ ಜೋಡಣೆ ಯೋಜನೆ ಏನಿದೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶಕ್ಕೆ ಲಾಭವನ್ನು ಮಾಡಿಕೊಡ್ತಾ ಇದೆ. ಲಕ್ಷಾಂತರ ರೈತರಿಗೆ ಈ ಯೋಜನೆಯಿಂದಾಗಿ ಅನುಕೂಲ ಆಗ್ತಾ ಇದೆ. ನೋಡಿ, ಆ ಭಾಗದಲ್ಲಿ ನದಿ ಜೋಡಣೆ ಏನಿದೆ ಅಲ್ವಾ, ಸಾಕಷ್ಟು ವರ್ಷಗಳಿಂದ ಆಗಿರಲಿಲ್ಲ. ನದಿ ಜೋಡಣೆ ಅಂತ ಹೇಳಿದ್ರೆ ಒಂದು ನದಿಯನ್ನು ಮತ್ತೊಂದು ನದಿಗೆ ಜೋಡಿಸಿ ಅಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ. ಆ ಭಾಗದ ರೈತರಿಗೆ, ಜನಸಾಮಾನ್ಯರಿಗೆ, ನೀರಾವರಿ ಕೃಷಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ಯೋಜನೆ. ಅದನ್ನು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳಿಗೆ ಇದು ಅನುಕೂಲ ಆಗುತ್ತೆ. ಇಲ್ಲಿ ಅಣೆಕಟ್ಟುಗಳ ನಿರ್ಮಾಣ ಆಗಿರ್ಬೋದು, ಹೊಸ ಹೊಸ ಬ್ರಿಡ್ಜ್ಗಳನ್ನು ಕೂಡ ಕಟ್ಟೋದಾಗಿರ್ಬೋದು, ಅದರ ಜೊತೆಗೆ ಹನಿ ನೀರಾವರಿ ಆಗಿರ್ಬೋದು, ಜೊತೆಗೆ ಕಾಲುವೆಗಳ ಮೂಲಕ ನೀರು ಹರಿಸೋದಾಗಿರ್ಬೋದು, ಆ ಭಾಗದ ಕೃಷಿಗೆ ಉತ್ತೇಜನ ಕೊಡುವಂತಹ ನಿಟ್ಟಿನಲ್ಲಿ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರದ ಜಾರಿಗೆ ತರೋಕೆ ಹೊರಟಿದೆ. ನೋಡಿ, ಇದರಲ್ಲಿ ದೌನನ್ ಅಣೆಕಟ್ಟಿದೆ ಅಲ್ವಾ, ಈ ಅಣೆಕಟ್ಟು ಆ ಭಾಗದ ಲಕ್ಷಾಂತರ ಅನ್ನದಾತರಿಗೆ ಜೀವನಾಡಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಯೋಜನೆಗೆ ಜನ ಕೂಡ ಸಾಕಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ಈಗ ನಾವು ನೋಡಿದ್ವಿ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಜಾಸ್ತಿ ಹೈಲೈಟ್ ಆಗಿದ್ದಾವೆ, ಸದ್ದು ಮಾಡಿದ್ದೇವೆ ಅಂಥೇಳಿ. ಅದರ ಜೊತೆಗೆ ವಿಜಯ ಕರ್ನಾಟಕವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ನಿಮ್ಗಾಗಲೇ ಹೇಳಿದೆ ಅಲ್ಲು ಅರ್ಜುನ್ ಯಾವ ರೀತಿ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಂಥೇಳಿ. ಈಗ ಮತ್ತೊಂದು ಸುದ್ದಿಗೆ ಹೋಗೋಣ. ಮಹಾರಾಷ್ಟ್ರದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ಬಂದಂತಹ ಫಲಿತಾಂಶದ ಮೇಲೆ ಜನರು ಯಾವ ರೀತಿ ಅನುಮಾನಗಳನ್ನು ವ್ಯಕ್ತಪಡಿಸಿದರು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ನೋಡಿ, ಅದಕ್ಕಿಂತ ಮುಂಚೆ ಹೇಳ್ತಾ ಹೋಗ್ತೇನೆ ನಾನು. ಮಹಾರಾಷ್ಟ್ರದಲ್ಲಿ ಏನಿತ್ತು, ಚುನಾವಣಾ ಸಂದರ್ಭದಲ್ಲಿ ಆದಂತಹ ಕೆಲವೊಂದಿಷ್ಟು ಎಡವಟ್ಟುಗಳು ನೋಡಿ. ಅಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಗ್ರಾಮ ಸಭೆಯನ್ನು ನಡೆಸಿ ಬ್ಯಾನೇ ಮಾಡಿಬಿಟ್ಟಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ವೋಟಿಂಗ್ ಮಾಡೋದಿಲ್ಲ ಅಂಥೇಳಿ ಗ್ರಾಮ ಸಭೆಗಳಲ್ಲಿ ನಿರ್ಣಯವನ್ನು ಮಾಡಿಬಿಟ್ಟಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ನಡೆದಂತಹ ಈ ಚುನಾವಣೆ ವೋಟಿಂಗ್ ಇದೆಯಲ್ವಾ, ನೋಡಿ, ಇಲ್ಲಿ ಕಾಂಗ್ರೆಸ್ ಆರೋಪವನ್ನು ಮಾಡಿತ್ತು. 10,000 ಹೆಚ್ಚುವರಿ ಮತಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ ಅಂಥೇಳಿ, ಅಂದರೆ ವೋಟಿಂಗ್ ಸಂದರ್ಭದಲ್ಲಿ. ಈಗ ಅದನ್ನು ಚುನಾವಣಾ ಆಯೋಗ ಕೂಡ ತಳ್ಳಿ ಹಾಕಿದೆ. ಮತ್ತೊಂದು ಕಡೆ 1961 93A2 ಕಲಂ, ಇದು ಕಾನೂನಾತ್ಮಕವಾದಂಥ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರ ಇದರಲ್ಲಿ ಮಾಡಿದೆ. ಜಯರಾಮ್ ರಮೇಶ್ ಆಲ್ರೆಡಿ ಇದರ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಒಂದು ತಿದ್ದುಪಡಿ ಇದೆ ಅಲ್ವಾ, ಇದು ಪಾರದರ್ಶಕತೆಗೆ ಧಕ್ಕೆಯನ್ನು ತಂದಿದೆ, ಸಮಗ್ರತೆಗೆ ಇದು ಮುಳುವಾಗ್ತಾ ಇದೆ ಅಂತೇಳಿ. ಅಂದರೆ ಇಲ್ಲಿ ಕಾಂಗ್ರೆಸ್ ಇದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಂಡ್ರೂ ಕೂಡ ಜನಸಾಮಾನ್ಯರಲ್ಲಿರುವಂಥ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದಾರೆ. ಏನಾಯ್ತು ಹಾಗಾದರೆ ನೋಡಿ, 1961 ನಿಯಮದ ಪ್ರಕಾರ ನಾನೊಬ್ಬ ಸಾರ್ವಜನಿಕ ಜನಸಾಮಾನ್ಯ, ನಾನು ಚುನಾವಣಾ ಆಯೋಗಕ್ಕೆ ಹೋಗ್ತೀನಿ. ನಾನೇನೋ ಒಬ್ಬ ಅಭ್ಯರ್ಥಿ ಮೇಲೆ ಡೌಟ್ ಇರುತ್ತೆ ನನಗೆ, ಒಂದೇನೋ ಡೀಟೇಲ್ಸ್ ಕೊಡಿ ಅಂತ ಕೇಳ್ತೀನಿ, ಅಥವಾ ವೋಟರ್ ಲಿಸ್ಟ್ ಕೊಡಿ ಅಂತ ಕೇಳ್ತೀನಿ. ಓವರಾಲ್ ಎಷ್ಟು ವೋಟರ್ಸ್ ಇದ್ದಾರೆ ಅದು ಲಿಸ್ಟ್ ಕೊಡಿ ಅಂತ ಕೇಳ್ತೀನಿ. ಅದಾದ ಮೇಲೆ CCTV ಫುಟೇಜ್ ಬೇಕು, ವೆಬ್ ಕಾಸ್ಟಿಂಗ್ ಬೇಕು, ಕೆಲವೊಂದಿಷ್ಟು ಎಲೆಕ್ಟ್ರಾನಿಕ್ ತಂತ್ರಾಂಶಗಳು ಡಾಟಾ ಬೇಕು ಅಂತ ಕೇಳ್ತೀನಿ. ಕೊಡೋಕೆ ಅವಕಾಶ ಇದೆ ಕಾನೂನಾತ್ಮಕವಾಗಿ 1961 ಪ್ರಕಾರ. ಆದರೆ ಈಗ ಕೇಂದ್ರ ಸರ್ಕಾರ ಅದನ್ನು ಕಂಪ್ಲೀಟಾಗಿ ತೆಗೆದುಹಾಕಿಬಿಟ್ಟಿದೆ. ನೀವೇನಾದರೂ ಈಗ ಹೋಗಿ ನನಗೆ CCTV ಫುಟೇಜ್ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಕೊಡೋಕ್ಕಾಗಲ್ಲ. ಇದು ಕೇಂದ್ರ ಸರ್ಕಾರ ಈಗ ಬಹಳ ಸ್ಪಷ್ಟವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಹಳ ವಿರೋಧ ಈ ಒಂದು ನಿಯಮಕ್ಕೆ ಕೇಳಿ ಬರ್ತಾ ಇದೆ. ಹಾಗಾಗಿನೇ ಈಗ ಮಹಾರಾಷ್ಟ್ರದಲ್ಲಿ ನಡೆದಂತಹ ಚುನಾವಣೆಗಳಾಗಿರ್ಬೋದು, ಪಂಜಾಬು, ಹರಿಯಾಣದಲ್ಲಿ ನಡೆದಂತಹ ಆ ಒಂದು ಚುನಾವಣೆ ಆಗಿರ್ಬೋದು, ಇವೆಲ್ಲ ನಾವಾಗಲೇ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ ಕಾಂಗ್ರೆಸ್ ಅಂಥೇಳಿ. ಈಗ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ಈ ಒಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡಿಲ್ಲ. ವಿಚಾರಣೆಯನ್ನು ಕೈಗೆತ್ತಿಕೊಂಡ ಮೇಲೆ
ಬಹುತೇಕವಾಗಿ ನಮ್ಗನಿಸ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಆಗಬಹುದು ಕೆಲವೊಂದಿಷ್ಟು ವಿಚಾರಗಳು ಅಂತ ಹೇಳಿ. ಅಂದರೆ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಣತಿಯಂತೆ ಈ ಒಂದು ಕಾನೂನಲ್ಲಿ ತಿದ್ದುಪಡಿಯನ್ನು ಮಾಡಿದೆ ಅಂತ. ನೋಡಿ, ಚುನಾವಣಾ ಅಧಿಕಾರಿಗಳು ಹೇಳ್ತಿದ್ದಾರೆ, ಒಬ್ಬ ಹಿರಿಯ ಅಧಿಕಾರಿ ಹೇಳಿದರು, ಯಾಕೆ ಈ ರೀತಿ ತರಾತುರಿ ನಿರ್ಧಾರ, ಪಾರದರ್ಶಕತೆ ಎಲ್ಲಿ ಉಳಿತು, ಯಾರಿಗೆ ಯಾಕೆ ನೀವು ಮಾಹಿತಿ ಕೊಡೋದಿಲ್ಲ, ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತೀರಿ. ಅವ್ರು ಹೇಳ್ತಾರೆ, ಇಲ್ಲ, ಮತದಾರರ ಗೌಪ್ಯತೆಯನ್ನು ಕಾಪಾಡಬೇಕಲ್ವಾ. ಹಾಗಾಗಿನೇ ಈಗ ಉದಾಹರಣೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಹಾವಳಿ ಜಾಸ್ತಿ ಇದೆ, ಅಲ್ಲಿ ಜನಸಾಮಾನ್ಯರನ್ನ ಗುಂಡಿಟ್ಟು ಕೊಲ್ಲಲಾಗುತ್ತೆ. ಹಾಗಾಗಿನೇ ಅವ್ರನ್ನ ಟಾರ್ಗೆಟ್ ಮಾಡಿ ಮತ್ತು ಈ ರೀತಿಯಾದಂಥ ಕೆಲವೊಂದಿಷ್ಟು ವಿಧ್ವಂಸಕ ಕೃತ್ಯಗಳು ನಡೀಬಹುದು, ಅವ್ರಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ. ಕೆಲವೊಂದಿಷ್ಟು ಈ CCTV ಫುಟೇಜು, ಕ್ಯಾಮ್ರಾ ಫುಟೇಜ್ಗಳನ್ನ ನೋಡಿದ ಮೇಲೆ ಅವ್ರು ಈ ಕಾರಣಗಳನ್ನು ಕೊಡ್ತಿದ್ದಾರೆ, ಸಬೂಬ್ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ.